ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಪೋಸ್ಟ್ ಹಾಕಿದೆ Q&A. ಸೊ ಅದ್ರ ಬಗ್ಗೆ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ಸ್ ಕೊಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ವ್ಲಾಗ್ ಕೂಡ ಇರುತ್ತೆ. ಮಧ್ಯದಲ್ಲಿ ಕ್ವೆಶನ್ಸ್ಗೆ ಆನ್ಸರ್ಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ಫುಲ್ ನೋಡಿ. ಸೊ ಫುಲ್ ವಿಡಿಯೋ ನೋಡಿದ್ಮೇಲೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿನ್ನೆನೇ ಫುಲ್ ಹೇರ್ಸ್ಗೆ ಫುಲ್ ಆಯಿಲ್ನ ಮೆತ್ಕೊಂಡ್ಬಿಟ್ಟಿದೆ ಚೆನ್ನಾಗಿ. ಸೊ ಇವತ್ತು ಹೆಡ್ ವಾಶ್ ಮಾಡಬೇಕು. ಈಗ ಯೂಶ್ವಲಿ ನಾನು 24 hours ಬಿಟ್ಬಿಡ್ತೀನಿ ಹಾಗೆ. ಸೊ ಯಾವತ್ತೂ 2-3 hours ಬಿಟ್ಟು ಸ್ನಾನ ಹೆಡ್ ವಾಶ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಸೊ ಬಿಟ್ಟರೆ 24 hours ಬಿಡ್ತೀನಿ. ಯಾಕಂದರೆ ವೀಕ್ಲಿ ಒನ್ಸೇ ನಾನು ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು. ಇನ್ನೊಂದು ಸಲ ನಾನು ಬಂದುಬಿಟ್ಟು ಹೇರ್ ಪ್ಯಾಕ್ ಏನಾದರೂ ನಾನು ಯೂಸ್ ಮಾಡ್ತೀನಿ. ಸೊ ಈ ಥರ ಟ್ವೈಸ್ ವೀಕ್ ಈ ಥರ ನಾನು ಹೆಡ್ ಬಾತ್ನ ಮಾಡ್ಕೋತೀನಿ. ಸೊ ಪ್ರತಿದಿನವೂ ಮಾಡೋಂಗಿಲ್ಲ, ಹೇರ್ಸಿಗೆ ಅಷ್ಟು ಒಳ್ಳೆಯದಲ್ಲ, ಡ್ಯಾಮೇಜ್ ಆಗುತ್ತೆ, ತುಂಬ ಬ್ರೇಕೇಜಸ್ ಆಗುತ್ತೆ, ಮತ್ತು ತುಂಬ ಫ್ರಿಝಿ ಆಗುತ್ತೆ, ಮತ್ತು ಡ್ರೈ ಕೂಡ ಆಗುತ್ತೆ. ಸೊ ಟ್ವೈಸ್ ವೀಕ್ ಮಾಡಿದ್ರೆ ಓಕೆ. ಇನ್ನು ಇವತ್ತು ರಜಾ ಇತ್ತಲ್ಲ, ಇವತ್ತು ಶನಿವಾರ, ಇವತ್ತು ಹಾಲಿಡೇ ಇಬ್ಬರಿಗೂ ಮಾಮೂಲಿ. ಲಶಿಕಾ ಏನಂದರೆ ಅವಳಿಗೆ ಹೋಮ್ವರ್ಕ್ ಏನೂ ಪೆಂಡಿಂಗ್ ಇಟ್ಕೊಳ್ಳಲ್ಲ, ಬೇಗ ಮುಗಿಸ್ಬೇಕು. ಅದು ಎಷ್ಟೇ ಕೊಟ್ಟಿರಲಿ, 2 ಬುಕ್ ಕೊಡಲಿ, 4 ಬುಕ್ ಕೊಡಲಿ. ಸೊ ವೀಕೆಂಡಲ್ಲಿ ಏನಾದರೂ ಬರೆಯೋದಕ್ಕೆ ನಂಬರ್ಸ್, ಆಲ್ಫಾಬೆಟ್ಸ್, ಇದ್ರ ಜೊತೆಗೆ ಕಲರಿಂಗು, ಏನಾದರೂ ಈ ಥರ ಫನ್ ಆ್ಯಕ್ಟಿವಿಟೀಸ್ ಥರ ಕೊಟ್ಟಿರ್ತಾರೆ, ಅದನ್ನು ಅವಳು ಮಾಡಿ ಮುಗಿಸ್ಬೇಕು. ಅದಕ್ಕೆ ಎಲ್ಲನೂ ಸ್ವಲ್ಪ ಇದನ್ನು ಹೇಳ್ಕೊಡ್ತಿದ್ದೆ ಏನೇನು ಬರೀಬೇಕು ಅಂತ. ಇನ್ನು ಹೇಳ್ಕೊಟ್ರೆ ಅವಳೇ ಎಲ್ಲ ಮಾಡಿ ಕಲರಿಂಗ್ ಮಾಡಿಬಿಟ್ಟು ನಂಬರ್ಸು, ಆಲ್ಫಾಬೆಟ್ಸ್ ಎಲ್ಲ ಮಾಡಿಬಿಡ್ತಾಳೆ. ಇನ್ನು ಇವತ್ತು ತಿಂಡಿಗೆ ದೋಸೆ ಮತ್ತು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ, ಇವಾಗ ಅದನ್ನೇ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೆ. ಇವತ್ತು ಹೆಂಗೋ ಶನಿವಾರ ಅಲ್ವಾ, ಸೊ ಮನೇಲಿ ಎಲ್ಲರೂ ಇರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಕ್ಲೈಮೇಟ್ಗೆ ದೋಸೆ ಮಾಡ್ಕೊಂಡು ತಿಂದರೆ, ಏನಕ್ಕಂದರೆ ಸ್ಕೂಲಿದ್ದಾಗ ಸರಿಯಾಗಿ ತಿನ್ನಲ್ಲ ಬಿಸಿದು. ಹಂಗಾಗಿ ಶನಿವಾರ ಟೈಮ್ ಈ ಥರ ಯಾವಾಗಾನ ಮಾಡ್ತೀನಿ. ಸೊ 2 ಟೈಮ್ಗೆ ಆಗೋ ಥರ ಮಾಡ್ತೀನಿ. ಒಂದು ಪಡ್ಡುಗೆ ಆಗೋ ಥರ, ಇನ್ನೊಂದು ದೋಸೆ ಹಿಟ್ಟಿಗೆ ಆಗೋ ಥರ. ಸ್ವಲ್ಪ ಜಾಸ್ತಿನೇ ನೆನೆಸ್ಬಿಟ್ಟು ಅಕ್ಕಿ ಇದೆಲ್ಲ ಬ್ಯಾಟರ್ನ ಜಾಸ್ತಿ ಮಾಡ್ಕೊಳ್ತೀನಿ. ಸೊ ಆಗ 2 ದಿನಕ್ಕೆ ಸ್ವಲ್ಪ ತಲೆನೋವಿರಲ್ಲ. ಒಂದಿನ ದೋಸೆ ಆಗುತ್ತೆ, ಒಂದಿನ ಪಡ್ಡು ಆಗುತ್ತೆ. ಸೊ ಹಂಗಾಗಿ ಈಸಿ ಆಗೋಗುತ್ತೆ ಬ್ರೇಕ್ಫಾಸ್ಟ್ ಕೂಡ. ಸೊ ನಾಳೆ ಸಂಡೇ ಪಡ್ಡು ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಬಿಟ್ಟೆ ಈ ಥರ ಮಾಡಿದ್ದು. ಸೊ ಇಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು. ಅನ್ನೆಸೆಸರಿ ಕ್ವೆಶನ್ಸೇ ಬಂದಿತ್ತು. ಸೊ ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಅನ್ನೋದು ಕೊಟ್ಟಿಲ್ಲ. ಸೊ ಯಾವುದು ಲೈಫಲ್ಲಿ ನೆಸೆಸಿಟಿ ಇಲ್ಲ ಅಂತ ಬಂದರೆ ಕೇಳಿದ್ದೀರಾ, ಇಟ್ಸ್ ಓಕೆ. ಯೂಸ್ಲೆಸ್ ಕೆಲವು ಕ್ವಶನ್ಸ್ ಕೇಳಿದ್ದೀರಾ, ಕೆಲವರು ರಿಪೀಟೆಡ್ ಆಗಿ. ಸೊ ಈ ಬ್ಲಾಗಲ್ಲಿ ಹಾಗೆ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ, ಓಕೆನಾ. ಸಿಸ್ಟರ್ ಬೇಬಿ ರಿವೀಲ್ ಯಾವಾಗ ಮಾಡ್ತೀರಾ, ಬೇಬಿ ಫೇಸ್ ಯಾವಾಗ ರಿವೀಲ್ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ. ಸೊ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಾನು, ಪಾಪುದು ನಾಮಕರಣ ಡೇಟ್ ಫಿಕ್ಸ್ ಆಗಿದೆ. ಸೊ ಆವತ್ತೇ ತೋರಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಆಗಸ್ಟಲ್ಲಿ ಸೊ ಪಾಪುದು ಬೇಬಿ ಫೇಸ್ ರಿವೀಲ್ ಆಗುತ್ತೆ. ಸೊ ನೆಕ್ಸ್ಟ್ ಹೀಗೆ ಕ್ವಶನ್ಸು, ನೀವು ಕೇಳಿರೋ ಕ್ವಶನ್ಸ್ ಎಲ್ಲ ನೋಡಿ ಕೊನೆಗೆ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ಮಧ್ಯದಲ್ಲಿ, ಓಕೆನಾ. ಸೊ ಇವಾಗ ದೋಸೆ ಮಾಡಬೇಕು. ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಆಯಿತು, ಚಟ್ನಿ ಆಯಿತು. ಪ್ರಫುಲ್ಗೆ ಬೇರೆ ಟೆಸ್ಟ್ ಇದೆ, ಅವನಿಗೂ ಓದಿಸ್ಬೇಕು. ಪಿರಿಯಾಡಿಕ್ ಟೆಸ್ಟ್ ಸ್ಟಾರ್ಟ್ ಆಗಿದೆ. ಸೊ 5th 4 ಪಿರಿಯಾಡಿಕ್ ಟೆಸ್ಟ್ ಇರುತ್ತೆ. ಸೊ ಅವಾಗ ಯೂಶ್ವಲಿ 2 ಪಿರಿಯಾಡಿಕ್ ಟೆಸ್ಟ್ ಇರ್ತಾಯಿತ್ತು. ಸೊ ಇವಾಗ 4 ಪಿರಿಯಾಡಿಕ್ ಟೆಸ್ಟ್ ಇರುತ್ತೆ. ಸೊ ಬಿಫೋರ್ ಟರ್ಮ್ 1 ಎಕ್ಸಾಮ್ ಮುಂಚೆ 2 ಪಿರಿಯಾಡಿಕ್ ಟೆಸ್ಟು, ಟರ್ಮ್ 2 ಮುಂದೆ ಇನ್ನೊಂದು 2 ಪಿರಿಯಾಡಿಕ್ ಟೆಸ್ಟ್, ಆ ಥರ ಇರ್ತಿತ್ತು. ಅವಾಗೆಲ್ಲ ಒಂದೊಂದು ಇರ್ತಾಯಿತ್ತು ಎಕ್ಸಾಮ್ ಮುಂಚೆ, ಇವಾಗ 2. ಸೊ ಹಂಗಾಗಿ ಕರೆಕ್ಟಾಗಿ ನನ್ನ ಬರ್ತಡೇ ವೀಕಲ್ಲೇ ಟೆಸ್ಟ್ ಇದೆ ಅಲ್ವಾ. ನನ್ನ ಬರ್ತಡೇ ಗೊತ್ತಾ ನಿಮಗೆ? ಯಾವಾಗ? ಸೊ ನೆಕ್ಸ್ಟ್ ವೀಕೆ ನನ್ನ ಬರ್ತಡೇ, ಇವನಿಗೂ ನೆಕ್ಸ್ಟ್ ವೀಕಿಂದನೇ ಸ್ಟಾರ್ಟ್ ಆಗುತ್ತೆ ಟೆಸ್ಟ್ಗಳು. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗಜಾನನಂ ಭೂತಗಣಾಯ ಸೇವಿತಂ ಕಪಿತ್ತಜಂಬು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಅಂತೆ. ಗುಡ್.
ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಪ್ರುಡೆನ್ಸ್ ಸ್ಕೂಲ್ ಚೆನ್ನಾಗಿದೆ ಅಂತ ಕೇಳಿದ್ದೀರಾ. ಸೊ ಸ್ಕೂಲ್ ಬಗ್ಗೆ ವರಿ ಮಾಡೋದಕ್ಕಿಂತ ನಮ್ಮ ಮಕ್ಕಳು ಹೆಂಗೆ ಓದ್ತಾರೆ ಅನ್ನೋದ್ರ ಮೇಲೆ ವರಿ ಮಾಡಬೇಕು. ಸೊ ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ, ಯಾವ ಸ್ಕೂಲಲ್ಲಿದ್ದರೂ ಓದ್ತಾರೆ. ಸೊ ಇಂಥ ಸ್ಕೂಲೇ ಅಂತ ಸ್ಪೆಸಿಫಿಕ್ಕಾಗಿ ಏನಿರಲ್ಲ, ಬಟ್ ಅವ್ರವ್ರದ್ದು ಥಿಂಕಿಂಗು ಅವ್ರವ್ರ ಸ್ಟ್ಯಾಂಡರ್ಡ್ಸ್ ಮೇಲೆ ಸ್ಕೂಲಿಗೆ ಜಾಯಿನ್ ಮಾಡ್ತಾರೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಓದೋ ಮಕ್ಕಳು ಯಾವ ಸ್ಕೂಲಲ್ಲಿದ್ದರೂ ಓದ್ತಾರೆ. ದೊಡ್ಡ ಸ್ಕೂಲಲ್ಲಿ ಸೇರಿಸಿದ್ರೆ ಓದ್ತಾರೆ, ಚಿಕ್ಕ ಸ್ಕೂಲಲ್ಲಿ ಸೇರಿಸಿದ್ರೆ ಓದಲ್ಲ ಅನ್ನೋ ಥರ ಏನಿರಲ್ಲ. ಸ್ಪೆಸಿಫಿಕ್ಕಾಗಿ ಪ್ರುಡೆನ್ಸ್ ಸ್ಕೂಲ್ ಬಗ್ಗೆ ಕೇಳಿದ್ದೀರಾ. ಸೊ ಪ್ರಕೃತಿ ನಾನು ಅಲ್ಲೇ ನರ್ಸರಿಯಿಂದನೂ ಅಲ್ಲೇ ಸೇರಿಸಿರೋ, ನಾನು ಇವಾಗಲೂ ಅಲ್ಲೇ ಓದ್ತಿದ್ದಾನೆ. ಚೆನ್ನಾಗಿದೆ. ಅಲ್ಲಿ ನನಗೆ ಇಂಗ್ಲೀಷ್ ಸ್ಪೀಕಿಂಗ್ ತುಂಬ ಇಷ್ಟ ಆಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ, ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ, ಅದೆಲ್ಲ ಚೆನ್ನಾಗಿದೆ. ಓದಿಸೋದು ಅಷ್ಟೇ ಎಲ್ಲ MCQs ಥರ ಇವಾಗಲಿಂದನೇ ಕೊಡ್ತಿದ್ದಾರೆ. ಸೊ ಸ್ವಲ್ಪ ಟಫ್ ಅನಿಸುತ್ತೆ ಎಕ್ಸಾಮ್ ಟೆಸ್ಟು, ಬಟ್ ಅವ್ರಿಗೆ ಫ್ಯೂಚರಲ್ಲಿ ಯೂಸ್. ಸೊ ಓವರಾಲ್ ಚೆನ್ನಾಗಿದೆ ಪ್ರುಡೆನ್ಸ್. ಅಲ್ಲಿ ಕ್ಯಾಂಪಸ್ ಇಷ್ಟ, ತುಂಬ ವಾಸ್ಟ್ ಆಗಿದೆ ಕ್ಯಾಂಪಸ್ಸು. ಸೊ ಅದೆಲ್ಲ ಚೆನ್ನಾಗಿರುತ್ತೆ. ಕ್ಯಾಂಪಸ್ ವಾಸ್ಟ್ ಆಗಿದೆ, ಆಮೇಲೆ ಫಾರೆಸ್ಟ್ ಮಧ್ಯದಲ್ಲಿದೆ. ಸೊ ನನಗೆ ಓವರಾಲ್ ಇಷ್ಟ ಆಯಿತು. ಸೊ ಜಾಯಿನ್ ಮಾಡಿಸೋರು ಮಾಡಿಸ್ಬೋದು. ಸೊ ಇಂಥ ಸ್ಕೂಲ್ಗೆ ಜಾಯಿನ್ ಮಾಡಿಸಿ ಅಂತ ಏನಿಲ್ಲ, ನಾನು ಆಗಲೇ ಹೇಳ್ದಂಗೆ ಎಲ್ಲಿದ್ದರೂ ಓದ್ತಾರೆ ಅಷ್ಟೇ. ಇನ್ನು ಸ್ಕೂಲ್ಸ್ ಬಗ್ಗೆ ಜಾಸ್ತಿ ಏನೋ ಇಂಥ ಸ್ಕೂಲ್ ಅಂತ ಅಂತ ಏನಿಲ್ಲ. ಮೊದಲು ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರ ಇಲ್ವಾ ಅನ್ನೋದು ನೋಡ್ಕೋಬೇಕು. ಸೊ ಅವ್ರಿಗೆ ಇಂಟ್ರೆಸ್ಟ್ ಇದ್ದು ಚೆನ್ನಾಗಿ ಓದಿ ಎಲ್ಲ ಇದ್ದರೆ ಯಾವ ಸ್ಕೂಲಲ್ಲಿ ಬೇಕಾದರೂ ಜಾಯಿನ್ ಮಾಡಿಸ್ಬೋದು. ಇನ್ನು ಪ್ರುಡೆನ್ಸ್ ಸ್ಕೂಲ್ ಬಗ್ಗೆ ಕೇಳಿದ್ದೀರಾ. ಸೊ ಸೇರಿಸ್ಬೋದು ಆರಾಮಾಗಿ, ಖಂಡಿತವಾಗ್ಲೂ ಸೇರಿಸ್ಬೋದು, ನೋ ಇಶ್ಯೂ. ಒಂದು ಒಳ್ಳೆ ಕ್ಯಾಂಪಸ್, ಒಂದು ಒಳ್ಳೆ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ಲಿ ಓದ್ತಾರೆ. ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿದೆ ಅಲ್ಲೆಲ್ಲ. ಇಂಗ್ಲೀಷ್ ಸ್ಪೀಕಿಂಗ್ ಕಮ್ಯುನಿಕೇಷನ್ ಆಗಿರ್ಬೋದು, ಎಜುಕೇಷ್ನಲ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಸೇರಿಸೋರು ಆರಾಮಾಗಿ ಸೇರಿಸ್ಬೋದು. ಬಟ್ ಎಲ್ಲನೂ ನೋಡಿ ವಿಚಾರಿಸಿ ನೀವು ಒಂದು ಸಲ ನಿಮ್ಮ ಓನ್ ಇದರಲ್ಲಿ ಸೇರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಕೆಲವೊಂದು ಕ್ವೆಶನ್ಸ್ ಕ್ಯಾನ್ಸರ್ಸ್ ಮಾಡಬೇಕಿತ್ತು, ಅದನ್ನು ಆನ್ಸರ್ ಮಾಡ್ತೀನಿ ನಾನು. ಸೊ ಆಲ್ರೆಡಿ ಬೆಳಗ್ಗೆಯಿಂದ ಒಂದೆರಡು ಆನ್ಸರ್ ಮಾಡಿದ್ದೆ. ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನೋ ಕ್ವೆಶನ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಕ್ಕೆ. ನೀವು ಹ್ಯಾಪಿಯಾಗಿರಿ ಅಷ್ಟೇ. ಯು ಆರ್ ವೆರಿ ಸ್ಟ್ರಾಂಗ್, ಬೋಲ್ಡ್, ಕೈಂಡ್, ಯು ಡೂ ಎವ್ರಿಥಿಂಗ್, ಆಲ್ ದ ಬೆಸ್ಟ್, ಲಾಟ್ಸ್ ಆಫ್ ಲವ್ಸಸ್ ಅಂತ. ಸೊ ಅವ್ರದ್ದು ID ಬಂದುಬಿಟ್ಟು ಅಪೂರ್ವ ಪ್ರಪಂಚ ಅಂತ ಇದೆ. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಫಾರ್ ಯೋರ್ ಕೈಂಡ್ ವರ್ಡ್ಸ್. ಹೀಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಇಷ್ಟಪಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನೊಂದು ನಥಿಂಗ್ ವರಗೌಡ ಅಂತ ಇವರು. ನಥಿಂಗ್, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಲಾಗ್ಸ್. ನನ್ನ ಕಮೆಂಟ್ಸ್ನ ಓದಿ ಹೇಳಿ ಪ್ಲೀಸ್ ಅಕ್ಕ. ಲಾಟ್ಸ್ ಆಫ್ ಲವ್ ಫ್ರಮ್ ಮೈಸೂರು. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಆಮೇಲೆ ನೀವು ಕಾರ್ ಮತ್ತು ಸ್ಕೂಟರ್ ಡ್ರೈವಿಂಗ್ ಹೇಗೆ ಕಲ್ತ್ರಿ ಅಂತ ಕೇಳಿದ್ದೀರಾ ವೀಣಾ ಅಂತ. ಸೊ ಏನಿಲ್ಲ, ಗಾಡಿ ನಾನು 10th ಇರುವಾಗಲೇ ಕಲ್ತಿದ್ದು. ಸುಮ್ಮನೆ ಅದನ್ನು ಸ್ಟಾರ್ಟ್ ಮಾಡ್ದಲೇ ನನ್ನ ತಮ್ಮಂದ್ರಿದ್ರು ಅವಾಗ, ಇನ್ನು ಚಿಕ್ಕವರಲ್ವಾ. ಸೊ ಸುಮ್ಮನೆ ನಾನು ಹಂಗೆ ಕುತ್ಕೊಂಡು ಕಾಲು ಕೆಳಗಡೆ ಇಳಿಸ್ಕೊಂಡು ಅವರು ಹಿಂದೆ ದೂಕೋದು ಗಾಡಿನ. ನಾನು ಹಂಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಿದ್ದೆ. ಆಮೇಲೆ ಹಂಗೆ ಕೀದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಕಲ್ತ್ಕೊಂಡಿದ್ದು, ಓನಾಗಿ ಕಲ್ತ್ಕೊಂಡಿದ್ದು, ಯಾರು ಏನು ಕಲಿಸಿಲ್ಲ. ಆ್ಯಂಡ್ ಇನ್ನು ಕಾರ್ ಬಂದುಬಿಟ್ಟು ನಾನು ಸುಮಾರು ಸಲ ಹೇಳಿದ್ದೀನಿ, ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ. ಡ್ರೈವಿಂಗ್ ಕ್ಲಾಸಲ್ಲಿ 25 ಡೇಸೋ 28 ಡೇಸೋ ಇರುತ್ತೆ. ಅದು ಬಿಫೋರ್ ನಾನು 18 ಮೈನರಲ್ಲಿ ಇರುವಾಗಲೇ ಕಲ್ತಿದ್ದು. ಅದಾದಮೇಲೆ ನಮ್ಮದೇ ಓನ್ ಕಾರಲ್ಲಿ ಪ್ರಾಕ್ಟೀಸ್ ಮಾಡಿ ನಾನು ಡ್ರೈವಿಂಗ್ ಬಂದಿದ್ದು. ಸೊ ಪ್ರಾಕ್ಟೀಸ್ ಇಲ್ಲದೆಲ್ಲ ಯಾವುದೂ ಬರಲ್ಲ. ಅದ್ರ ಜೊತೆಗೆ ನಮ್ಮ ಪ್ರಯತ್ನ ಇರಬೇಕು. ನಾವು ಕಲಿಬೇಕು ಅನ್ನೋದೊಂದು ಇಚ್ಛೆ ಇದ್ದರೆ ಏನು ಬೇಕಾದರೂ ಕಲಿಬೋದು. ಕಾರೇ ಅಲ್ಲ, ನಾವು ಫ್ಲೈಟ್ ಕೂಡ ಓಡಿಸ್ಬೋದು ಮನಸ್ಸು ಮಾಡಿದ್ರೆ, ಹೇಳಿದ್ದು. ಸೊ ಆ ಥರ ಪ್ರತಿಯೊಂದು ಕೆಲಸಕ್ಕೂ ಪ್ರಯತ್ನ ಇರಬೇಕು. ಹಾಗೆ ನಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಧೈರ್ಯ ಇರಬೇಕು, ಅವಾಗ ಏನು ಬೇಕಾದರೂ ಕಲಿಬೋದು. ಆ್ಯಂಡ್ ನಿಮ್ಮ ತಂಗಿ ಪಾಪುಗೆ ಎಷ್ಟು ಮನ್ಸು ಇವಾಗ ಫೇಸ್ ಯಾವಾಗ ರಿವೀಲ್ ಮಾಡ್ತೀರಾ? ಸೊ ನಾನು ಅದೇ ಲಾಸ್ಟ್ ವ್ಲಾಗಲ್ಲೇ ಹೇಳ್ತೀನಿ ಯಾವಾಗ ರಿವೀಲ್ ಮಾಡ್ತೀನಿ ಅಂತ. ಇವಾಗ ಅವಳಿಗೆ ಬಂದು 8 ಮಂತ್ಸ್ ರನ್ನಿಂಗ್ ಇದೆ, 7 ಮಂತ್ಸ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ನಿಮ್ಮ ಬಿಸ್ನೆಸ್ ಹೇಗೆ ನಡೀತಾ ಉಂಟು ಅಂತ ಕೇಳಿದ್ದೀರಾ, ತನಿಷ್ಕಾ ಅಂತ. ಸೊ ಬಿಸ್ನೆಸ್ ಇವಾಗ ಓಕೆ, ಈ ತಿಂಗಳಲ್ಲೇ 2 ಇದ್ದಾವೆ. ಯಾವ ಒಂದು ತಿಂಗಳು ನಾನು ಅಂದರೆ ಯಾವ ಬಿಸ್ನೆಸ್ಸು ಯಾವ ಟ್ರಿಪ್ಪು ಇಲ್ಲದೆ ಅಂತೂ ಏನಿಲ್ಲ. ಸೊ ಇದೆ, ಬಟ್ ಇವಾಗ ಸ್ವಲ್ಪ ಹಾಫ್ ಸೀಸನು ಎಲ್ಲ ಸ್ಕೂಲಲ್ವ, ಸ್ವಲ್ಪ ಕಡಿಮೆ. ಅದೊಂಥರ ಸೀಸನ್ಸು, 6 ಮಂತ್ಸ್ ಚೆನ್ನಾಗಿರುತ್ತೆ, 6 ಮಂತ್ಸ್ ಹಂಗೋ ಹಿಂಗೋ ಅನ್ನೋ ಥರ ಇರುತ್ತೆ. ಸೊ ಓಕೆ, ಈ ತಿಂಗಳಲ್ಲೂ ಇದ್ದಾವೆ ನನಗೆ. ಮತ್ತು ಸೊ ಆ ವ್ಯಕ್ತಿ ಬಗ್ಗೆ ಕೇಳಿದ್ದೀರಾ. ಸೊ ನನಗೆ ಬೇಡ್ದಲ್ಲಿರೋ ವಿಷಯ ಇದು, ಬೇಡ್ದಲ್ಲಿರೋ ವಿಷಯನೇ ಕೇಳಿದ್ದೀರಾ. ಸೊ ಇಷ್ಟು ವರ್ಷ ನಾನು ಆ ವಿಷಯದ ಬಗ್ಗೆ ಮಾತಾಡಿರಲಿಲ್ಲ, ಬಟ್ ಆದರೂ ನೀವು ಕ್ವೆಶನ್ ಕೇಳಿ ಅಂದಾಗ ನೀವು ಇದನ್ನೇ ಕೇಳ್ತಿದ್ದೀರಾ. ಓಕೆ,
ಆ ವ್ಯಕ್ತಿ ಬೇರೆ ಮದುವೆ ಆದ್ರೆ ಅಂತ ಕೇಳ್ತಿದ್ದೀರಾ, ಅದು ಆ ವ್ಯಕ್ತಿನೇ ಕೇಳಬೇಕು, ನನಗೇನೂ ಗೊತ್ತಿಲ್ಲ. ಸೊ ನನಗದು ಬೇಕಾಗೂ ಇಲ್ಲ, ನನಗೆ ಅದ್ರ ಬಗ್ಗೆ ಝೀರೋ ನಾಲೆಡ್ಜ್. ಸೊ ಆ ವ್ಯಕ್ತಿ ಬರಲಿಲ್ವಾ, ಮಾತಾಡ್ಸಿಲ್ವಾ, ಅಟ್ಲೀಸ್ಟ್ ಮಕ್ಕಳನ್ನ ನೋಡೋದಕ್ಕೆ ಬರಲಿಲ್ವಾ ಅಂತಲೂ ಕೇಳಿದ್ದೀರಾ. ಸೊ ಇದೆಲ್ಲದಕ್ಕೂ ಇಲ್ಲ, ಒಂದೇ ಆನ್ಸರು, ಬಂದಿಲ್ಲ. ನನಗದು ಬೇಡದಲ್ಲಿರೋ ವಿಷಯ, ನನಗೆ ಬೇಕಾಗೂ ಇಲ್ಲ, ನಾನು ಅದ್ರ ಬಗ್ಗೆ ಕೊರಗ್ತಾನೂ ಇಲ್ಲ. ನಾವು ವೇರ್ ಈಸ್ ಹಿ ವಿಸಿಟಿಂಗ್ ಟು ಸಿ ದ ಕಿಡ್ಸ್, ವಾಟ್ ಅಬೌಟ್ ಯುವರ್ ಡೈವರ್ಸ್, ವಾಟ್ ಅಬೌಟ್ ಸೆಕೆಂಡ್ ಮ್ಯಾರೇಜ್ ಅಂತ ಕೇಳಿದ್ದೀರಾ. ಸೊ ಇದು ಯಾವುದೂ ಇಲ್ಲ, ಇನ್ನೂ ಏನೂ ಇಲ್ಲ. ಓಕೆನಾ, ಎಲ್ಲದಕ್ಕೂ ಇಲ್ಲ 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 ಅನ್ನೋದೇ ಆನ್ಸರು. ಸೊ ಏನಕ್ಕೆ ಅಂತ ಹೇಳ್ತೀನಿ. ಸೊ ಡಿವೋರ್ಸ್ ಆಯಿತಾ ಅದ್ರ ಬಗ್ಗೆನೇ ಕೇಳಿದ್ದಾರೆ, ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಹೇಳಿ, ಟ್ರಿಕ್ಕಿಯಾಗಿ ಹೇಳಬೇಡಿ, ಕ್ಲಾರಿಟಿ ಕೊಡಿ, ಆಗ್ತೀರಾ ಇಲ್ವಾ ಅಂತ. ಏನಾಯಿತು ನಿಮ್ಮದು, ಇನ್ನೊಬ್ಬರು ಕೇಳಿದ್ದಾರೆ, ನಿಮ್ಮ ಜೀವನವನ್ನು ಇನ್ನೊಬ್ಬ ಹೊಸ ವ್ಯಕ್ತಿಯೊಂದಿಗೆ ಬದುಕೋಬೇಕು ಅಂತ ನಿಮಗೆ ಯಾವಾಗಲೂ ಅನಿಸಲೇ ಇಲ್ವೇ, ಹೊಸ ವ್ಯಕ್ತಿ ಆಗಮನ ಆದರೆ ಹೇಗೆ ನೀವು ಅದನ್ನು ತಗೋತೀರಾ ಅಂತ ಭವ್ಯಶ್ರೀ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಸೊ ಎಲ್ಲ ಒಂದೇ ರಿಲೇಟೆಡ್ ಇವೆಲ್ಲ. ಸೊ ಸದ್ಯಕ್ಕೆ ನನ್ನ ಕೆರಿಯರ್ ಆಲ್ರೆಡಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಅರ್ನಿಂಗ್ಸ್, ನನ್ನ ಬಿಸ್ನೆಸ್ ಮೇಲೆ ನಾನು ತುಂಬ ಫೋಕಸ್ ಮಾಡ್ತಿದ್ದೀನಿ. ಆ್ಯಂಡ್ ಹಾಗೆ ನಾನು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ನಾನು ಶತಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಅದ್ರ ಮೇಲೆ ನನ್ನ ಗಮನ ಇದೆ ಇವಾಗ. ಓಕೆನಾ, ನನ್ನ ಹೆಲ್ತ್, ನನ್ನ ಅರ್ನಿಂಗ್ಸ್, ನನ್ನ ಮಕ್ಕಳು ಎಜುಕೇಷನ್, ಇವಾಗ ನನಗೆ ತುಂಬ ಫೋಕಸ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನೀವು ಕೇಳಿರೋ ಪ್ರಶ್ನೆಗೆ ಒಂದೇ ಆನ್ಸರು ಇಲ್ಲ. ಸೊ ಇಲ್ಲ, ಬಂದಿಲ್ಲ, ಅದು ಆಗಿಲ್ಲ, ಇಲ್ಲ ಅಂತಲೇ ಹೇಳೋದು. ನನಗೆ ಆಗೋಗಿರೋ ಕಂತೆ ಸಂತೆನ ನಾನು ಅಂದ್ಕೊಂಡು ಕೊರ್ಕೊಂಡು ಕೂರಲ್ಲ, ಮುಂದೆ ಏನಿದೆ ಅಂತ. ಬಟ್ ನಿಮಗೂ ಒಂದು ಇದಿರುತ್ತೆ, ತಿಳ್ಕೊಬೇಕು ಅನ್ನೋದು. ಸೊ ಹಾಗಾಗಿ ಆನ್ಸರ್ ಮಾಡ್ತಾಯಿದ್ದೀನಿ, ಇಲ್ಲ ನಾನು ಆನ್ಸರ್ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಸೊ ನನ್ನ ಬ್ಲಾಗ್ಸ್ ಎಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ, ನೋಡ್ತೀರಾ ಅನ್ನೋದಕ್ಕೆ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಿದ್ದೀನಿ. ಸೊ ಇನ್ನೊಂದೇನೆಂದರೆ, ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನೋದು ನೀವು ಗಾದೆ ಕೇಳಿದ್ದೀರಾ. ಸೊ ಹಣೆ ಬರಹ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಈಗ ನಾನು ಯೂಟ್ಯೂಬ್ ಮಾಡ್ತೀನಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ, ಗೂಡ್ಸ್ ಬಿಸ್ನೆಸ್ ಮಾಡ್ತೀನ ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಮ್ಮ ಲೈಫಲ್ಲಿ ಏನಾಗುತ್ತೆ ನಮಗೇನೂ ಗೊತ್ತಿಲ್ಲ. ನಿನ್ನೆ ಆಗಿದ್ದು ನಾವು ಬದಲಾಯಿಸೋಕ್ಕಾಗಲ್ಲ, ನಾಳೆ ಆಗೋದು ನಮಗೆ ಗೊತ್ತಿಲ್ಲ. ಹಾಗೆ ಇವತ್ತಿಂದ ಏನಿದೆ ಮಾತ್ರ ನಾನು ಪ್ರೆಸೆಂಟ್ ಯೋಚನೆ ಮಾಡ್ತೀನಿ. ಸೊ ಜಾಸ್ತಿ ನಾನು ಮುಂದಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ನನ್ನ ಪ್ರೆಸೆಂಟ್ ಏನಿದೆ ಅದು ತುಂಬ ಯೋಚನೆ ಮಾಡ್ತೀನಿ. ನಾನು ನಿನ್ನೆ ಆಗಿರೋದು ಜಾಸ್ತಿ ನಾನು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಸೊ ಹಂಗೆ ಮುಂದೆ ಆಗೋದು ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸೊ ದೇವ್ರು ಏನಾದರೂ ಒಂದು ದಾರಿ ಮಾಡಿರ್ತಾನೆ, ಏನೋ ಒಂದು ದಾರಿ ಮಾಡಿರ್ತಾನೆ. ಇಷ್ಟೆಲ್ಲ ಆಗಿದೆ ಅಂದಮೇಲೆ ಒಂದು ದಾರಿ ಇದ್ದೇ ಇರುತ್ತೆ. ಅದು ಯಾವ ದಾರಿ ಆದರೂ ನನಗೆ ಪರವಾಗಿಲ್ಲ. ಸೊ ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು, ಮನೇಲಿ ಅಪ್ಪ ಅಮ್ಮಂಗೆ ಬಿಟ್ಟಿರೋದು. ಸೊ ನಾನಂತೂ ಸದ್ಯಕ್ಕೆ ಫೋಕಸ್ ಆನ್ ಮೈ ಕೆರಿಯರ್, ಅರ್ನಿಂಗ್ಸ್, ಇಷ್ಟೇ ನನಗೆ ಬೇಕಾಗಿರೋದು. ಒಂದು ಬಿಲ್ಡ್ ಮಾಡಿದ್ದೀನಿ, ಅದನ್ನ ಇನ್ನೂ ಒಂದು ಎತ್ತರಕ್ಕೆ ತೊಗೊಂಡು ಹೋಗಬೇಕು ಅನ್ನೋದೇ ನನ್ನದು ಆಸೆ. ಹಾಗೇ ನಾನು ಇನ್ನೂ ಸ್ಟ್ರಾಂಗಾಗಿರಬೇಕು, ಆಗಬೇಕು, ಇನ್ನೂ ಮತ್ತಷ್ಟು ಸ್ಟ್ರಾಂಗಾಗಿ ಆಗಬೇಕು ಅನ್ನೋದೇ ನನ್ನ ಆಸೆ. ಸೊ ಇದಿಷ್ಟೇ ಕ್ಲಾರಿಟಿ. ಆ್ಯಂಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಲ್ಲ ಹೆಂಗೆ ಮಾಡ್ತೀರಾ ಅಂತಲೂ ಕೇಳಿದ್ದೀರಾ. ಸೊ ಅದನ್ನು ಲಾಸ್ಟ್ ವ್ಲಾಗಲ್ಲೇ ಮೈ ಅರ್ನಿಂಗ್ ಜರ್ನಿ ಅಂತಲೇ ಒಂದು ವೀಡಿಯೋ ಸಪ್ರೇಟ್ ಮಾಡಿದ್ದೀನಿ. ಅದರಲ್ಲಿ ನಾನು ಹೇಳಿದ್ದೀನಿ ಹೆಂಗೆಲ್ಲ ನಾನು ಸೇವ್ ಮಾಡ್ಬೋದು ಅಂತ. ಸೊ ಸುಮಾರಾಗಿದ್ದಾವೆ ಸೇವ್ ಮಾಡೋದಕ್ಕೆ. ಈಗ ನೀವು ಉಂಡಿ ಸಿಸ್ಟಮ್ ಏನಾದರೂ ನೀವಿದ್ದರೆ ಉಂಡಿ ಯೂಸ್ ಮಾಡಿ ಸೇವ್ ಮಾಡ್ಕೋಬೋದು, ಪ್ರತಿದಿನ ಇಷ್ಟು ಅಂತ ಅಮೌಂಟ್ ಆಗಿ. ಇಲ್ಲಾಂದರೆ ನೀವು ಚೀಟಿಗಳನ್ನ ಹಾಕ್ಬೋದು, ನಂಬಿಕೆ ಇರೋರ ಹತ್ರ. ಒಂದು FD ಮಾಡಿಸ್ಬೋದು. ಸ್ಕೀಮ್ಸ್ ಎಷ್ಟೊಂದಿದೆ ಇವಾಗ. ಹೆಣ್ಮಕ್ಳಿಗೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಇದೆ, ಅದನ್ನು ನೀವು ಮಾಡ್ಬೋದು. ಆಮೇಲೆ ಇನ್ಶೂರೆನ್ಸಸ್ ಇದೆ, ತುಂಬ ಇದ್ದಾವೆ. ಪಾಲಿಸಿಗಳಾಗಿರ್ಬೋದು. ಸೊ ಈ ಥರ ಮಾಡ್ಬೋದು. ಆ್ಯಂಡ್ FD ಮಾಡ್ಬೋದು. ಸೊ ಈ ಥರ ತುಂಬ ಇದ್ದಾವೆ. ಮತ್ತು ಗೋಲ್ಡ್ ಸ್ಕೀಮ್, ಅದು ತುಂಬಾ ಯೂಸ್ ಆಗುತ್ತೆ ಇವಾಗಿನ ಒಂದು ಗೋಲ್ಡ್ ರೇಟ್ಗೆ. ಆ ಥರನೂ ಕೂಡ ನಾವು ಸೇವ್ ಮಾಡ್ಕೋಬೋದು. ಸೊ ನಿಮ್ಮ ತಕ್ಕನಂಗೆ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ಚೂಸ್ ಮಾಡಿ. ಬಟ್ ಏನೇ ಮಾಡೋಂಗಿದ್ರು ಹುಷಾರಾಗಿ ಒಂದು ಡೆಪಾಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಅಷ್ಟೇ ಹೇಳೋದು, ಇನ್ನೇನಿಲ್ಲ. ಸೊ ಹಾಗೆ ತುಂಬ ಜನ ನೀವು ನೀವು ಹಂಗೆ ಇದ್ದೀರಾ, ನೀವು ಡಯಟ್ ಫಾಲೋ ಮಾಡ್ತೀರಾ, ನೀವು ದಪ್ಪನೇ ಆಗಲ್ಲ, ಸಣ್ಣನೇ ಇರ್ತೀರಾ ಅಂತ. ಸೊ ಸೀರಿಯಸ್ಲಿ ನಾನೇನು ಡಯಟ್ ಫಾಲೋ ಮಾಡಲ್ಲ. ಮನೆ ಊಟ ಚೆನ್ನಾಗಿ ತಿಂತೀನಿ, ಆಚೆ ಊಟ ಅಷ್ಟಕ್ಕಷ್ಟೇ. ನೀವು ವ್ಲಾಗ್ಸ್ ನೋಡಿದ್ದೀರಾ. ಸೊ ನನ್ನ ವ್ಲಾಗ್ಸಲ್ಲಿ ಏನೂ ಮುಚ್ಚುಮರೆಯಿರಲ್ಲ, ಎಲ್ಲ ಹಾಗೆ ಬರ್ತಾ ಇರುತ್ತೆ. ಸೊ ಹಾಗೆಯೇ ಏನೇ ಒಂದಾದ್ರೂ ನಮ್ಮ ವ್ಲಾಗ್ಸಲ್ಲಿ ನೀವು ನೋಡ್ತಿರ್ತೀರ. ಸೊ ಮುಚ್ಚುಮರೆ ಮಾಡುವಂಥದ್ದು ಏನೂ ಇಲ್ಲ. ಸೊ ಏನು ತಿನ್ನೋಕ್ಕೆ ಹೋಗಲ್ಲ ನಾನು ಆಚೆ. ಮನೆಯಲ್ಲಿ ಏನಾದರೂ ಮಾಡ್ಕೋಬೇಕು ಅಂದರೆ ರೇರಾಗಿ ಆಯಿಲ್ ಫುಡ್, ಬಜ್ಜಿ, ಬೋಂಡಾ, ಈ ಥರ ಫ್ರೆಂಚ್ ಫ್ರೈಸ್, ಈ ಥರ ತುಂಬ ರೇರ್ ಆಯಿಲ್ ಫ್ರೈಡ್ ಐಟಮ್ಸು. ಸೊ ಹಾಗಾಗಿ ಏನೋ ಗೊತ್ತಿಲ್ಲ, ಒಂದು ಸಮ್ ಆಫ್ ಹೆರಿಡಿಟಿ ಇರ್ಬೋದು. ಕೆಲವರು ಗೊತ್ತಿರುತ್ತಲ್ಲ, ಎಷ್ಟೇ ತಿಂದರೂ ದಪ್ಪ ಆಗಲ್ಲ, ಕೆಲವರು ಇಷ್ಟೇ ತಿಂದರೂ ಓದ್ಕೊತಾರೆ.
ಏನೂ ಮಾಡೋಕ್ಕಾಗಲ್ಲ. ಹೆರಿಡಿಟಿ ಇರ್ಬೋದು, ಜೀನ್ಸ್ ಇರ್ಬೋದು, ಇಲ್ಲ ಅವ್ರ ಡಯಟ್ ಇರ್ಬೋದು, ಫುಡ್ ಹ್ಯಾಬಿಟ್ ಇರ್ಬೋದು, ಪ್ರತಿಯೊಂದು ಲೆಕ್ಕ ಆಗುತ್ತೆ. ಸೊ ನನಗೇನಂದರೆ ಒಂದು ಗಾಡ್ ಗಿಫ್ಟ್ ಅಷ್ಟೇ, ಏನಿಲ್ಲ. ಅಷ್ಟೇ. ಅದ್ರ ಜೊತೆಗೆ ನಮ್ಮ ಫುಡ್ ಹ್ಯಾಬಿಟ್ಸು ಚೆನ್ನಾಗಿರಬೇಕು, ಅದೊಂದೇ ಹೇಳೋದು. ಬರೀ ಹೆರಿಡಿಟಿ ಜೀನ್ಸ್ ಮೇಲೆ ನಂಬ್ಕೊಂಡು ಇರೋಕ್ಕಾಗಲ್ಲ. ಫುಡ್ ಹ್ಯಾಬಿಟ್ಸು ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಸಂಜೆ ಆಯಿತು, ಟೆಸ್ಟ್ ಬೇರೆ ಇದೆ, ಅವ್ನಿಗೆ ಓದಿಸ್ಬೇಕು. ಅವನಿಗೆ ಟೆಸ್ಟ್ ಇದ್ದರೆ ನನಗೆ ಟೆನ್ಷನ್ ಜಾಸ್ತಿ ಇರುತ್ತೆ. ಸೊ ಹಾಗೆ ಮತ್ತೊಂದು ಕ್ವೆಶನ್ ಏನಂದರೆ, ಕ್ವೆಶನ್ ಅನ್ನಲ್ಲ, ಮತ್ತೊಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಮತ್ತೆ ಈ ಇನ್ವ್ಯಾಲಿಡ್ ಕ್ವೆಶನ್ಸ್ನ ಕೇಳೋದಕ್ಕೆ ಹೋಗಬೇಡಿ ದಯವಿಟ್ಟು. ನನಗೆ ಅದು ಮಾತಾಡೋದಕ್ಕೆ ಇಷ್ಟ ಆಗಲ್ಲ ನನಗೆ. ಸೊ ಅದು ಚಾಪ್ಟರ್ ಕ್ಲೋಸ್ ಆಗಿರೋವಂಥದ್ದು. ಸೊ ಅದಕ್ಕೆ ಚಾಪ್ಟರ್ ಕ್ಲೋಸ್ ಆಗಬೇಕು ಅಂದರೆ ಲೀಗಲ್ಲಾಗೆ ಹೋಗಬೇಕು ಅಂತ ಏನಿಲ್ಲ. ಸೊ ಹೆಂಗಾದರೂ ಆಗಲಿ ಚಾಪ್ಟರ್ ಕ್ಲೋಸೇ ಅಲ್ವಾ, ಅದು ನಿಮಗೆ ಗೊತ್ತಿರುತ್ತೆ. ಸೊ ಒಂದು ಮನ್ಸು ಮುಂದೆ ಯಾವ ಲೀಗಲ್ಲೂ ಇಲ್ಲ, ಒಂದು ಮನುಷ್ಯನ ಮುಂದೆ ಒಂದು ಯಾವ ಲೀಗಲ್ಲೂ ಇಲ್ಲ. ಸೊ ಮನಸ್ಸು ಸ್ಟ್ರಾಂಗ್ ಆಗಿರಬೇಕು ಅಷ್ಟೇ. ಲೀಗಲ್ ಅವೆಲ್ಲ ನಮಗೋಸ್ಕರ, ನಮ್ಮ ಇದಕ್ಕೋಸ್ಕರ ಮಾಡ್ಕೊಳ್ಳೋದು. ನನಗೆ ಅದ್ರ ಬಗ್ಗೆ ನಾನು ಥಿಂಕೇ ಮಾಡಲ್ಲ ನನಗೆ. ಸೊ ನನಗೆ ನಾನು ಚೆನ್ನಾಗಿ ದುಡಿಬೇಕು, ಇನ್ನೂ ದುಡಿಬೇಕು, ಮತ್ತಷ್ಟು ದುಡಿಬೇಕು, ನನಗೆ ಮೋರ್ ಸ್ಟ್ರಾಂಗ್ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ತುಂಬ ಜನ ನನ್ನ ವೀಡಿಯೋಸ್ ನೋಡಿ ತುಂಬ ಮೋಟಿವೇಶನ್ ತೊಗೊಳ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಸೊ ಆಗಲೇ ಕ್ಯಾಮ್ರಾ ಸ್ವಲ್ಪ ಫ್ರಂಟ್ ಕ್ಯಾಮ್ರಾದೆಲ್ಲ ಶೂಟ್ ಮಾಡಿಬಿಟ್ಟೆ. ಸೊ ಹಂಗಾಗಿ ಸ್ವಲ್ಪ ಲೈಟ್ ಫೋಕಸ್ಸು ಅದು ಇದು ಅಂತ ಹೆಂಗೋಯ್ತು. ಸೊ ಆ್ಯಕ್ಚುಲಿ ನಾನೇನು ಸಣ್ಣ ಆಗಿಲ್ಲ. ತುಂಬ ಜನ ಕೇಳ್ತಿದ್ದೀರಾ ಸಣ್ಣ ಆಗಿದೆ ಅಂತ. ಸೊ ನಿಜ ಸಣ್ಣ ಆಗಿಲ್ಲ, ನಿಮ್ಗೆ ಹಂಗೆ ಅನಿಸ್ತಿದ್ದೀನಿ ಅಷ್ಟೇ. ಸೊ ಅದೇ ವೆಯ್ಟೇ ನಂದಿರುತ್ತೆ ಯಾವಾಗಲೂ. ನಂದೊಂದು ವೆಯ್ಟ್ ನೀವು ಕೇಳಿದ್ರೆ 52 to 55 ಇದೇ ರೇಂಜಲ್ಲೇ ಇರ್ತೀನಿ ನಾನು. ಸೊ 55 ಮೇಲೂ ಹೋಗಲ್ಲ, 52 ಕೆಳಗಡೆನೂ ಬರಲ್ಲ. 52ಇಂದ ಒಂದು 55 ಮೇಲೆ ರೇಂಜಲ್ಲೇ ಇರ್ತೀನಿ ನಾನು. ಸೊ ಹಾಗಾಗಿ ತುಂಬ ಜನ ಕೇಳ್ತಾಯಿದ್ರಿ. ಓಕೆ, ತುಂಬ ಸಣ್ಣ ಏನಿಲ್ಲ, ನನಗೆ ಇದೇ ಥರ ಇರೋದಕ್ಕೆ ಇಷ್ಟ. ಸೊ ನೀವು ವ್ಲಾಗ್ಸ್ ಎಲ್ಲ ಸ್ವಲ್ಪ ಹಿಂಗೂ ಬರ್ತಾ ಇರುತ್ತೆ. ಕೆಲವೊಂದು ಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಸಣ್ಣ ಇದ್ದೀವ ದಪ್ಪ ಇದ್ದೀವ ಅಂತ. ಸೊ ಡೈರೆಕ್ಟಾಗೆ ಒಂಥರ ಇರ್ತೀವಿ, ಕ್ಯಾಮ್ರಾದಲ್ಲೇ ಒಂಥರ ಇರ್ತೀವಿ, ಹೇಳೋದಕ್ಕಾಗಲ್ಲ. ಸೊ ನನಗೆ ಅನಿಸುತ್ತೆ ನಾನೇನು ಸಣ್ಣ ಆಗಿಲ್ಲ ಅಂತ. ಸೊ ಏನಿಲ್ಲ, ಆ್ಯಸ್ ಯೂಶ್ವಲ್ ನಾರ್ಮಲ್ ಆಗೇ ಇದ್ದೀನಿ ಅಷ್ಟೇ. ಸೊ ವ್ಲಾಗ್ಸ್ ಎಲ್ಲ ಸ್ವಲ್ಪ ನೀವು ಸ್ಕಿಪ್ ಮಾಡಿಕೊಂಡು ನೋಡೋದ್ರಿಂದ, ಅಂದರೆ ಒಂದು ವೀಡಿಯೋ ನೋಡ್ತೀರಾ, ಒಂದು ವೀಡಿಯೋ ನೋಡಿರಲ್ಲ. ಸೊ ಹಂಗೆ ಸ್ವಲ್ಪ ಡಿಫ್ರೆನ್ಸಸ್ ಅನಿಸ್ತಾ ಇರುತ್ತೆ. ಬಟ್ ನನಗೇನು ಅನಿಸಿಲ್ಲ. ನಾನು ಅಷ್ಟೊಂದು ಸಣ್ಣ ಆಗೋದಕ್ಕೂ ಹೋಗಲ್ಲ, ಅಷ್ಟೊಂದು ಮತ್ತೆ ತೀರಾ ದಪ್ಪ ಆಗೋದಕ್ಕೂ ಹೋಗಲ್ಲ. ನಾನು ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಕರೆಕ್ಟಾಗಿ ಮಾಡ್ತಾಯಿರ್ತೀನಿ. ಸೊ ಈ ಥರ ಅಷ್ಟೇ. ಇದನ್ನು ಹೇಳ್ಬೇಕು ಅಂತ ಅನಿಸ್ತು, ಆಗಲೇ ಹೇಳಿದ ಮರ್ತೋಗ್ಬಿಟ್ಟಿದೆ. ಸೊ ಹಂಗಾಗಿ ಇವಾಗ ಹೇಳ್ತಾ ಇದ್ದೀನಿ. ಇನ್ನು ಪ್ರಕುಲ್ ಸಿಲೆಬಸ್ ನೋಡೋದಾದರೆ ಪೀರಿಯೋಡಿಕ್ ಟೆಸ್ಟ್ಗೆ ಈ ಥರ ಇರುತ್ತೆ. ಒಂದು ಆಲ್ಮೋಸ್ಟ್ 7 ಸಬ್ಜೆಕ್ಟ್ಸು ಕಂಪ್ಯೂಟರ್ ಸೇರಿ ಅವ್ರಿಗೆ ಹಿಂದಿ, ಇಂಗ್ಲೀಷ್, ಕನ್ನಡ, ಸೋಷಿಯಲ್, ಸೈನ್ಸ್, ಮ್ಯಾಥ್ಸ್ ಮತ್ತು ಇದ್ರ ಜೊತೆಗೆ ಕಂಪ್ಯೂಟರ್ ಕೂಡ ಇರುತ್ತೆ. ಇದಿಷ್ಟು ಟೈಮ್ ಟೇಬಲ್ ತಂದುಬಿಟ್ಟು ನಾನು ಎಲ್ಲಾದರೂ ಸ್ಟಿಕ್ ಮಾಡ್ತೀನಿ. ಅವನಿಗೆ ದಿನ ನೋಡಬೇಕು, ದಿನ ಅವನಿಗೆ ಟೆಸ್ಟ್ ಮುಗಿಯೋವರೆಗೂ ಅದು ನನಗೆ ಇಟ್ಟಿರ್ತೀನಿ. ಟೆಸ್ಟು, ಎಕ್ಸಾಮ್ದು ಏನೇ ಇದ್ದರೂ ಟೈಮ್ ಟೇಬಲಲ್ಲಿ ಹಾಕ್ಬಿಡ್ತೀನಿ. ಅವ್ನಿಗೆ ಈಸಿ ಆಗುತ್ತೆ ನೋಡಿಕೊಂಡು ಓದೋದಕ್ಕೆ. ಆ್ಯಂಡ್ ನಮಗೂ ಕಣ್ಣಾಡಿಸ್ತಾ ಇರ್ತೀವಿ, ನೆಕ್ಸ್ಟ್ ನಾಳೆ ಏನಿದೆ, ಏನೇನು ಟಾಪಿಕ್ಸ್ ಇದೆ, ಸಿಲೆಬಸ್ ಇದೆ ಓದ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ. ಕ್ಲೈಮೇಟ್ ಮಾತ್ರ ಹಂಗಂಗೆ ಇದೆ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಬೇಗ ನಿದ್ದೆ ಹೇಳ್ಬೇಕು ಅಂತಲೂ ಅನಿಸಲ್ಲ. ಸೊ ಹಂಗಾಗಿ 7:15, 7:45 ಆಯಿತು ಇವತ್ತು ಎದ್ದೋಳೋ ಅಷ್ಟೊತ್ತಿಗೆ. ಇನ್ನು ಫಿಶ್ 2 ಅದಕ್ಕೆ ಫಿಶ್ ಫುಡ್ ಹೆಂಗೆ ಅಂದರೆ, ಫುಡ್ ಅದು ಖರ್ಚೇ ಆಗಲ್ಲ ಬೇಗ. ಫುಲ್ಲು ಚಳಿ ಅನ್ನೋ ಥರ ಅನಿಸ್ತಿದೆ, ಆದರೆ ವಿಂಟರ್ ಬಂದುಬಿಟ್ಟಿದೆ ಅನ್ನೋ ಥರ. ಬಟ್ ಮಳೆ ಅಂತೂ ಇಲ್ಲವೇ ಇಲ್ಲ, ಅದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈಗ ತಿಂಡಿಗೆ ಪಟ್ಟು, ನೆನ್ನೆ ದೋಸೆ ಇಟ್ಟಿತ್ತು, ಪಟ್ಟು ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿರುತ್ತೆ ಈ ಕ್ಲೈಮೇಟಿಗೆ. ನೋಡಬೇಕು, ಇವತ್ತು ನಾನ್ ವೆಜ್ಜಾ ಏನೂ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅದು. ಸೊ ಮಾಡಬೇಕು, ಚಳಿಗೆ ಒಂದು ಸ್ವಲ್ಪ ಏನಾದರೂ ಮಾಡೋಣ, ಸ್ವಲ್ಪ ಸ್ಪೈಸಿಯಾಗಿ ಅಂತ. ಸೊ ಈಗ ಮೊದಲು ಪಟ್ಟುಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ ಅದು. ಯೂಶ್ವಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಪಟ್ಟು ಎಲ್ಲ. ಸೊ ಹೀಗೆ ಡೈಲಿ ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಕಂಪ್ಲೀಟ್ ರೊಟೀನ್ ಒಂಥರ, ಸಂಡೇನೇ ಒಂದು ಚೇಂಜಸ್ ಇರುತ್ತೆ ರೊಟೀನು. ಸೊ ಹೀಗೆ. ಆ್ಯಂಡ್ ಈ ಥರ ನಿಮ್ಮ ಜೊತೆ ಮಧ್ಯದಲ್ಲಿ ವ್ಲಾಗಲ್ಲಿ ಮಾತಾಡ್ಕೊಂಡಿದ್ರೆ ನನಗೂ ಚೆನ್ನಾಗಿರುತ್ತೆ, ಬರೀ ವಾಯ್ಸ್ ಓವರ್ ಕೊಡೋದಕ್ಕಿಂತ. ಅದಕ್ಕೆ ಈ ಥರ ಮಧ್ಯದಲ್ಲಿ ಇದು ಮಾತಾಡಿಕೊಂಡು ಮಾಡೋಣ ಅಂತ. ಇನ್ನು ಪಡ್ಡುಗೆ ಚಿಕ್ಕದಾಗಿ ಸೊಬಾಕ್ಸಿ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ತುರಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಡಲೆಬೇಳೆ ನೆನೆಸಿರೋಂಥದ್ದು ಹಾಕಿಬಿಟ್ಟು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕಿನ್ನೂ ನೀವು ಮೆಂತ್ಯ ಸೊಪ್ಪು
ಪಾಲಕ್ ಸೊಪ್ಪು, ಕೊತ್ತಂಬರಿ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು ಹೇಗೆ ಬೇಕೋ ಹಾಗೆ. ಇನ್ನು ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಇದು ನಾನ್ ಸ್ಟಿಕ್ ಪಡ್ಡು ಕಡಾಯಿ ಇದು. ಸೊ ಒಂದು 11 ಏನೋ ಆಗುತ್ತೆ ಒಂದು ಇದಕ್ಕೆ. ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ, ಮಾಡ್ಬೋದು ಆರಾಮಾಗಿ. ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಬಿಟ್ಟು ಕ್ಲೀನಾಗಿ ತಿರುಗಿಸ್ಕೊಂಡ್ರೆ ಕ್ಲೀನಾಗಿರುತ್ತೆ. ಚೆನ್ನಾಗಿರುತ್ತೆ ಈ ಥರನೂ ಇನ್ಸ್ಟೆಂಟಾಗಿ ಬಿಸಿದು ತಿಂತಾಯಿದ್ರೆ ಸಖತ್ತಿರುತ್ತೆ. ಇನ್ನು ಇವತ್ತು ಚಿಕನ್ನೇ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಕೊಂಡು ಚಿಕನ್ ಬಿರಿಯಾನಿ ಮತ್ತು ಲೆಗ್ ಪೀಸ್ ಎಲ್ಲ ತರಿಸಿ ಇದು ಮಾಮೂಲಿ ತವಾ ಫ್ರೈ ಮಾಡಿಬಿಟ್ಟು ಚಿಕನ್ ಏನಾದರೂ ಡ್ರೈ ಥರ ಒಂದು ಕರಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ತುಂಬ ದಿನ ಆಯಿತು ಚಿಕನ್ ತಿಂದಲೇ, ಆ್ಯಂಡ್ ವೆದರ್ ಬೇರೆ ಚೆನ್ನಾಗಿತ್ತಲ್ವಾ, ಸರಿ ಅಂದ್ಬಿಟ್ಟು ಈ ವೆದರಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸ್ದೆ. ಇನ್ನು ಈ ಥರ ಲೆಗ್ ಪೀಸು ಈ ಥರ ಒಂದು 6 ಕೊಟ್ಟಿದ್ದರು. ಒಂದು ಬಿರಿಯಾನಿಗೆ ಹಾಕಿದ್ದೀವಿ, ಇನ್ನೊಂದು 5 ನಾವು ಎಲ್ಲ ಸೇರಿ ಒಂದೊಂದು ತಿಂತೀವಿ. ಅಪ್ಪ ಅಮ್ಮ ಏನು ಚಿಕನ್ ತಿನ್ನಲ್ಲ, ಅವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಓಕೆ ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಈಗ ಆರಾಮಾಗಿ ಈಸಿಯಾಗಿ ನಾನು ತವಾ ಫ್ರೈ ಹೇಳ್ಕೊಳ್ತೀನಿ. ಮೊದಲು ಚಿಕನ್ ವಾಶ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಅರಿಶಿನ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಡೀಪ್ ಫ್ರೈ ಮಾಡೋದಕ್ಕಿಂತ ತವಾ ಫ್ರೈ ಮಾಡಿದ್ರೆ ತುಂಬ ಒಳ್ಳೆಯದು, ಏನಕ್ಕಂದರೆ ಕಡಿಮೆ ಎಣ್ಣೆ ಬಳಸ್ಕೊಳ್ಳುತ್ತಲ್ವ, ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ನಿಮ್ಮ ಟೇಸ್ಟ್ ತಕ್ಕನಂಗೆ ಸ್ಪೈಸಿ ಎಷ್ಟು ಬೇಕು ಅಂತ ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡು ಒಂದು ಸ್ವಲ್ಪ ನಾನು ಜೀರಾ ಪೌಡರ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಹಾಕ್ಕೋಬೇಕು. ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಕಾರ್ನ್ಫ್ಲೋರ್ ಬದಲು ಎಗ್ ವೈಟ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು, ಸ್ವಲ್ಪ ಈ ಕೋಟಿಂಗಿಗೆ ಚೆನ್ನಾಗಿ ಬರುತ್ತೆ ಅಂತ. ನಾನು ಕಾರ್ನ್ಫ್ಲೋರ್ ಇತ್ತಲ್ಲ ಅದನ್ನೇ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಕ್ರಿಸ್ಪಿಯಾಗೂ ಬರುತ್ತೆ ಮತ್ತು ಕೋಟಿಂಗ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಇದು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ, ತುಂಬಾ ಈಸಿ. ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತವಾಗೆ ಫ್ರೈ ಮಾಡಿಕೊಂಡ್ರೆ ಮುಗೀತು. ಇದನ್ನು ಬೇಕು ಅಂದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು, ಬಟ್ ಎಣ್ಣೆ ತುಂಬ ಹಿಡಿಯುತ್ತೆ ಇದಕ್ಕೆ, ಅಷ್ಟು ಒಳ್ಳೆಯದಲ್ಲ ಎಣ್ಣೆ. ಸೊ ಆದಷ್ಟು ಮಟ್ಟಿಗೆ ಈ ಥರ ನಾನು ತವಾ ಫ್ರೈಗಳನ್ನೇ ಮಾಡ್ತಾಯಿರ್ತೀನಿ. ಫಿಶ್ ಫ್ರೈ ಆಗಿರ್ಬೋದು, ಇಲ್ಲ ಚಿಕನ್ ಆಗಿರ್ಬೋದು. ಕಬಾಬ್ ಬಂದುಬಿಟ್ರೆ ಇನ್ಯಾವುದಕ್ಕೂ ನಾವು ಡೀಪ್ ಫ್ರೈ ಏನೂ ಮಾಡೋದಕ್ಕೆ ಹೋಗಲ್ಲ, ನಾನ್ ವೆಜ್ ಜಾಸ್ತಿ. ಇನ್ನು ತಂಗಿ ಒಂದು ಕಡೆ ಬಿರಿಯಾನಿ ಮತ್ತು ಕರಿ ಮಾಡ್ತಾಯಿದ್ರು, ಇದು ಚಿಕನ್ ಕರಿ ಇದು ನಾರ್ಮಲಿ. ನಾನು ಅಪ್ಪಂಗೆ ಸ್ವಲ್ಪ ಈ ಬದನೆಕಾಯಿ ಟೊಮೆಟೊ ಎಲ್ಲ ಇದನ್ನು ರೋಸ್ಟ್ ಮಾಡಿಬಿಟ್ಟು ಬದನೆಕಾಯಿ ಬಜ್ಜಿ ಮಾಡ್ತಾರಲ್ಲ, ಸೊ ಅದನ್ನು ಮಾಡ್ತಾಯಿದ್ದೆ ಮುದ್ದೆಗೆಲ್ಲ ಇಟ್ಬಿಟ್ಟು ಅವರಿಗೆ. ಇನ್ನು ಈ ಥರ ಒಂದು ತವಾ ಇದ್ದರೆ ಸಾಕು, ಒಂದು 2 ಸ್ಪೂನ್ ಎಣ್ಣೆ ಇಡಿಸ್ಬೋದು ಅಷ್ಟೇ, ಇದಕ್ಕೇನು ಜಾಸ್ತಿ ಏನು ಇಡಿಸಲ್ಲ. ಈ ಥರ ಪೂರ್ತಿ ತವಾ ಎಲ್ಲ ಈ ಥರ ಮಾಡಿಕೊಂಡು ಎಣ್ಣೆ ಈಗ ಎಷ್ಟು ಬೇಕೋ ಅಷ್ಟು 2 ಪೀಸ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನು. 2 ಲೆಗ್ ಪೀಸ್ ಹಾಕ್ಕೊಂಡು ಎಲ್ಲ ಕಡೆನೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ಸಖತ್ತಾಗುತ್ತೆ. ಈಗ ಬರೀ ರೈಸು ಇಲ್ಲ ಏನಾದರೂ ಟೊಮೆಟೊ ರಸಮ್ ಮಾಡಿರ್ತೀವಿ, ಟೊಮೆಟೊ ರಸಮ್ಮು ರೈಸ್ಗೆ ಸೈಡ್ಗೆ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಈ ವೆದರ್ಗೆ ಈ ಥರ. ಸೊ ನಾವು ಚಿಕನ್ ಅವಾಯ್ಡ್ ಮಾಡ್ತಿದ್ದೀವಿ ತುಂಬ ಆಚೆ ಕಡೆ ತಿನ್ನೋದು, ಏನಕ್ಕಂದರೆ ಯಾವಾಗಿಂದೋ ಮೊನ್ನೆದೋ ಎಲ್ಲ ಇಟ್ಟು ಮಾಡ್ತಾರೆ ಕೆಲವೊಂದು ಕಡೆ, ಎಲ್ಲ ಕಡೆನೂ ಅಲ್ಲ. ಸೊ ಯಾಕೆ ಬೇಕೋ ರಿಸ್ಕ್ ಅಂದ್ಬಿಟ್ಟು ಮನೇಲೇ ಮಾಡ್ಕೊಳ್ತೀವಿ. ಸೊ ಆಲ್ಮೋಸ್ಟ್ ಇಷ್ಟ ಆಗಿದೆ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡು ಒಂದು ಪೇಷನ್ಸಲ್ಲಿ ಮಾಡಿಕೊಂಡ್ರೆ ಈ ಥರ ಆಗುತ್ತೆ ಚೆನ್ನಾಗಿ. ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ, ಚೆನ್ನಾಗಿ ಕೋಟಿಂಗ್ ಎಲ್ಲ ಹಿಡಿಯುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಇನ್ನು ಇದ್ರ ಮೇಲೆ ಸ್ವಲ್ಪ ನೀವು ನಿಂಬೆಹಣ್ಣು, ಈರುಳ್ಳಿ, ಸಲಾಡು, ಇದು ಸೌತೆಕಾಯಿ ಇದೆಲ್ಲ ಸಲಾಡ್ಸ್ಗೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ, ನಿಮ್ಮ ಲೈಕ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತೆ ಸಿಗೋಣ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.